ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ಮಡಿಕೇರಿಯ ಕುಶಾಲನಗರದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಕುಶಾಲನಗರದ ಡಿವೈಎಸ್ಪಿ ಕಚೇರಿ ಮುಂದೆ ಧರಣಿಗೆ ನಿರ್ಧರಿಸಲಾಗಿತ್ತು. ಬಿಜೆಪಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಭಾರೀ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಭದ್ರತೆಗಾಗಿ 500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ರಸ್ತೆ ಉದ್ದಕ್ಕೂ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮಡಿಕೇರಿಯ ಕುಶಾಲನಗರದಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಕುಶಾಲನಗರದ ಡಿವೈಎಸ್ಪಿ ಕಚೇರಿ ಮುಂದೆಗೆ ಧರಣಿಯನ್ನು ಕೂರೋದಕ್ಕೆ ನಿರ್ಧರಿಸಲಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಕೆಲವು ನಾಯಕರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇದೆ. ಈ ಕಾರಣಕ್ಕಾಗಿ 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ರಸ್ತೆ ಯುದ್ಧಕ್ಕೂ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ನ ಶಾಸಕರಿಂದ ಆದಂಥ ಅನ್ಯಾಯ ಇದು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ನ ಶಾಸಕರನ್ನ ಅವಹೇಳನ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ವಾಟ್ಸಪ್ ಗ್ರೂಪ್ ಒಂದರಲ್ಲಿ ಮೆಸೇಜಸ್ಗಳು ಹರಿದಾಡಿತ್ತು. ಆ ಗ್ರೂಪ್ನ ಅಡ್ಮಿನ್ ಆಗಿ ಇವರಿದ್ರು ವಿನಯ್. ಸೊ ಹಾಗಾಗಿ ಇವರ ಮೇಲೆ ಕಂಪ್ಲೇಂಟ್ ಆಗಿತ್ತು. ಇವರು 3ನೇ ಆರೋಪಿ ಆಗಿದ್ರು ಕೂಡ ನಿರಂತರವಾಗಿ ಇವರಿಗೆ ಕಿರುಕುಳ ಕೊಡಲಾಗ್ತಿತ್ತು ಅನ್ನುವಂಥ ಆರೋಪ ಕೂಡ ಆಗಿದೆ. ವಿನಯ್ ಡೆತ್ ನೋಟ್ನಲ್ಲೂ ಕೂಡ ಇದೆಲ್ಲವನ್ನ ಉಲ್ಲೇಖಿಸಿದ್ದಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. FIR ಆಗಲೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಗ್ತಾ ಇದೆ. ಎಲ್ಲಿವರೆಗೂ ನ್ಯಾಯ ಸಿಗೋದಿಲ್ವೋ, ಎಲ್ಲಿವರೆಗೂ ಶಾಸಕರನ್ನ ಕರೆದು ವಿಚಾರಿಸೋದಿಲ್ಲ, ಅಲ್ಲಿವರೆಗೂ ವಿನಯ್ ಅಂತ್ಯ ಸಂಸ್ಕಾರವನ್ನು ಮಾಡೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕೂರಲಾಗಿದೆ. ಇವತ್ತು ಬಿಜೆಪಿ ಭೇಟಿಯನ್ನು ನೀಡಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಆ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಮಾಡಲಾಗಿದೆ. ಯಾವುದೇ ಥರದ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಭೇಟಿ ನೀಡ್ತಾ ಇದ್ದಾರೆ ಕುಶಾಲನಗರಕ್ಕೆ. ಅದು ಸೇರಿದಂತೆ ಬಿಜೆಪಿಯ ಇನ್ನುಳಿದಂತೆ ಕೆಲವು ನಾಯಕರುಗಳು ಭೇಟಿ ನೀಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ವ್ಯವಸ್ಥೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಪ್ರತಿಭಟನೆ ಇರೋದ್ರಿಂದ ಹೆಚ್ಚಿನ ಕಾರ್ಯಕರ್ತರು ಸೇರುವಂಥ ಸಾಧ್ಯತೆ ಇದೆ. ಬಿಜೆಪಿ ಕಾರ್ಯಕರ್ತನಿಗೆ ಮಾನಸಿಕವಾಗಿ ಟಾರ್ಚರನ್ನು ಮಾಡಲಾಗಿದೆ ಅಂತ ಕಾಂಗ್ರೆಸ್ ಮೇಲೆ ಬಂದಿರುವಂಥ ಗಂಭೀರವಾದಂಥ ಆರೋಪ ಇದೆ. ನನ್ನನ್ನು ಟಾರ್ಗೆಟ್ ಮಾಡಲಾಯಿತು, ರಾಜಕೀಯ ವೈಷಮ್ಯ ಮೆರೆಯಲಾಯಿತು ಅನ್ನೋದೆಲ್ಲವನ್ನ ಕೂಡ ವಿನಯ್ ಅವರು ಸಾಯುವುದಕ್ಕೂ ಮುನ್ನ ಅವರ ಡೆತ್ ನೋಟ್ನಲ್ಲಿ ವಾಟ್ಸಪ್ನಲ್ಲಿ ಸಂದೇಶವನ್ನು ಟೈಪ್ ಮಾಡಿದ್ರು. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ಪ್ರಕರಣ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ನೋಡಿ, ಈ ಪ್ರಕರಣ ಎಷ್ಟು ಮಟ್ಟಿಗೆ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಯಾಕಂದರೆ ಕಾಂಗ್ರೆಸ್ನ ಮೇಲೆ ಬಂದಿರುವಂಥ ಒಂದು ಗಂಭೀರವಾದಂಥ ಆರೋಪ ಇದು. ಆ ಕಾರಣಕ್ಕಾಗಿ ಇದು ದೊಡ್ಡ ಮಟ್ಟಿಗೆ ಸುದ್ದಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ರಾಜಕೀಯ ತಿರುವನ್ನು ಪಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಪೊನ್ನಣ್ಣ ಮತ್ತು ಮಂಥರ್ ಗೌಡ ಇವರಿಬ್ಬರ ವಿರುದ್ಧ FIR ಆಗಲೇಬೇಕು, ಅಲ್ಲಿವರೆಗೂ ಅಂತ್ಯಕ್ರಿಯೆಯನ್ನು ಮಾಡುವುದೇ ಇಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ವಿನಯ್ ಕುಟುಂಬಸ್ಥರು. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಕೇಸ್ ರಾಜಕೀಯ ತಿರುವು ಪಡ್ಕೊಂಡಿದೆ. ವಿನಯ್ಗೆ ಕಿರುಕುಳ ನೀಡಿದ್ದಾರೆ ಎಂಬ ಆರೋಪ ಹೊತ್ತಿರುವಂಥ ಕಾಂಗ್ರೆಸ್ ಶಾಸಕರ ತಲೆದಂಡಕ್ಕೆ ಬಿಜೆಪಿ ಪಟ್ಟು ಹಿಡಿದಿದೆ. ಇತ್ತ ಕಾಂಗ್ರೆಸ್ ಶಾಸಕರ ವಿರುದ್ಧ FIR ಆಗೋವರೆಗೂ ಅಂತ್ಯಕ್ರಿಯೆ ಮಾಡೋದೇ ಇಲ್ಲ ಅಂತ ಕುಟುಂಬಸ್ಥರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಇವತ್ತು ಕುಶಾಲನಗರದಲ್ಲಿ ಪ್ರತಿಭಟನೆಯ ಕಹಳೆಯನ್ನು ಮೊಳಗಿಸುವುದಕ್ಕೆ ಬಿಜೆಪಿ ಸಕಲ ರೀತಿಯಾದಂಥ ತಯಾರಿಯನ್ನು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಮೂಲತಃ ಕೊಡಗಿನ ಸೋಮಾರಪೇಟೆಯ ವಿನಯ್ ಸಾವಿನ ಹಿಂದೆ ಕಾಂಗ್ರೆಸ್ ಶಾಸಕನ ಆಪ್ತನ ಹೆಸರು ಇದೆ ಅಂತ ಹೇಳಲಾಗ್ತಾ ಇದೆ. 3 ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಶಾಸಕ ಪೊನ್ನಣ್ಣ ವಿರುದ್ಧ ಮಾಡಿದಂಥ ವಾಟ್ಸಪ್ ಅವಹೇಳನ ಮೆಸೇಜ್ ವಿನಯ್ ಜೀವನವನ್ನೇ ತೆಗೆದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ವಾಟ್ಸಪ್ ಗ್ರೂಪ್ ಒಂದಕ್ಕೆ ರಾಜೇಂದ್ರ ಅನ್ನೋನು ತೇಜೋವಧಿಯ ಮೆಸೇಜನ್ನು ಹಾಕಿದ್ರು. ಆ ಗ್ರೂಪ್ ಕ್ರಿಯೇಟ್ ಮಾಡಿದ್ದು ವಿಷ್ಣು ಎಂಬಾತ. ಕೋ ಅಡ್ಮಿನ್ ಆಗಿದ್ರು ವಿನಯ್.
ಆದರೆ ವಿನಯ್ ಮೇಲೆ ಪೊಲೀಸರು ಎಫ್ಐಆರ್ ಹಾಕಿದ್ರು. ಇದರಿಂದ ವಿನಯ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಡೆತ್ ನೋಟ್ನಲ್ಲಿ ಕಾಂಗ್ರೆಸ್ನ ಮುಖಂಡ ತೆನ್ನಿರ ಮೈನಾ ಹೆಸರನ್ನು ಕೂಡ ಉಲ್ಲೇಖಿಸಲಾಗಿದೆ. ಜೊತೆಗೆ ಶಾಸಕರಾದ ಪೊನ್ನಣ್ಣ, ಮಂತರ್ ಗೌಡ ಇವರ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಇವರಿಂದ ನನಗೆ ಅನ್ಯಾಯ ಆಗಿದೆ, ನಾನು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆ, ನಾನು ಈ ಜೀವನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಅಂತ ಡೆತ್ ನೋಟನ್ನು ಬರೆಯಲಾಗಿದೆ. ಶಾಸಕ ಪೊನ್ನಣ್ಣ ತೇಜೋವಧೆ ಕೇಸ್ನಲ್ಲಿ ವಿನಯ್ 3ನೇ ಆರೋಪಿಯಾಗಿದ್ದರು. ಕೇಸ್ಗೆ ತಡೆಯಾಜ್ಞೆ ಇದ್ರೂ ಕೂಡ ನಿರಂತರ ಕಿರುಕುಳವನ್ನು ನೀಡ್ತಾ ಇದ್ರು ಅಂತ ವಿನಯ್ ಪರ ವಕೀಲ ನಿಶಾಂತ್ ಕುಶಾಲಪ್ಪ ಕೂಡ ಇಲ್ಲಿ ಆರೋಪಿಸಿದ್ದಾರೆ. ಈತ ವಿನಯ್ ಸಾವಿಗೆ ಆ ಮೂವರೇ ಕಾರಣ ಅಂತ ಮಾಜಿ ಶಾಸಕ ಕೆಜಿ ಭೂಪಯ್ಯ ಕೂಡ ಆರೋಪಿಸಿದ್ದಾರೆ. ಸೂಕ್ತ ತನಿಖೆ ಮಾಡಿ ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಡೆತ್ ನೋಟ್ನಲ್ಲಿ ತೆನ್ನಿರ ಮೈನಾ ಹೆಸರು ಉಲ್ಲೇಖವಾಗಿರೋ ಬಗ್ಗೆ ಮೈನಾ ಸ್ಪಷ್ಟನೆ ನೀಡಿದ್ದಾರೆ. ವಿನಯ್ ಕೋರ್ಟ್ನಿಂದ ಸ್ಟೇ ತಂದಿದ್ರು, ಆ ಬಳಿಕ ನಾವು ಸುಮ್ಮನಾಗಿದ್ವಿ ಅಂತ ತಿಳಿಸಿದ್ದಾರೆ. ಶಾಸಕ ಪೊನ್ನಣ್ಣ, ಶಾಸಕ ಮಂತರ್ಗೌಡ ಹಾಗೂ ಹರೀಶ್ ಪೂವಯ್ಯ ವಿರುದ್ಧ ಎಫ್ಐಆರ್ ಆಗಬೇಕು, ಇಲ್ಲದಿದ್ದರೆ ವಿನಯ್ ಅಂತ್ಯಕ್ರಿಯೆ ಮಾಡಲ್ಲ ಅಂತ ಸಹೋದರ ವಿವೇಕ್ ಸೋಮಯ್ಯ ಪಟ್ಟು ಹಿಡಿದಿದ್ದಾರೆ. ಇವತ್ತು ಕುಶಾಲನಗರ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ವಿನಯ್ ಮೃತದೇಹವನ್ನು ಬಿಟ್ಟು ಪ್ರತಿಭಟನೆ ನಡೆಸುವುದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಕೋರ್ಟ್ ಅನುಮತಿ ಪಡೆದು ಪೊನ್ನಣ್ಣ ಮಂತರ್ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ವಿನಯ್ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮಕ್ಕೆ ಅವರ ಕುಟುಂಬ ಆಗ್ರಹಿಸಿದೆ. ಬಿಜೆಪಿ ಕಾರ್ಯಕರ್ತನ ಸಾವಿನ ಹಿಂದೆ ಇರೋ ಕೈಗಳ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕು, ಆತ್ಮಹತ್ಯೆ ಹಿಂದಿನ ಸತ್ಯ ಏನು ಅನ್ನೋದು ತನಿಖೆ ಆಗಲೇಬೇಕು ಅನ್ನುವಂಥ ಪಟ್ಟನ್ನು ಬಿಜೆಪಿಗರು ಕೂಡ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಇವತ್ತು ಬೃಹತ್ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ನೋಡಿ, ಇದು ಏನು ಪ್ರಕರಣ ಅಂತ ನಾವು ನೋಡೋದಾದರೆ, ಕೊಡಗು ಜಿಲ್ಲೆಯ ಸೋಮಾರಪೇಟೆ ಗೋಣಿಮರೂರು ನಿವಾಸಿ ವಿನಯ್ ಸೋಮಯ್ಯ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾಯಿದ್ರು. ಇವರು ಬಿಜೆಪಿ ಕಾರ್ಯಕರ್ತರಾಗಿದ್ದು ನಿನ್ನೆ ಸುಮಾರು ಬೆಳಗ್ಗೆ 4:30 ಸುಮಾರಿಗೆ ಸಾವಿಗೆ ಶರಣಾಗಿದ್ದರು. ಆದರೆ ಆ ಡೆತ್ ನೆಟ್ನಲ್ಲಿ ಕೆಲವೊಂದಷ್ಟು ನಾಯಕರ ಹೆಸರನ್ನು ಉಲ್ಲೇಖ ಮಾಡಿರೋದು ಕಾಂಗ್ರೆಸ್ ನಾಯಕರ ಹೆಸರನ್ನು. ಇದು ಸಾಕಷ್ಟು ಅಸಮಾಧಾನಕ್ಕೆ, ಆಕ್ರೋಶಕ್ಕೆ ಕಾರಣವಾಗಿ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ಹಂಗಂತ ಫೋನ್ ಮಾಡಿದ್ರೆ